ಕರ್ನಾಟಕದಲ್ಲಿ ಸದ್ಯ ಶಿಕ್ಷಣ ನೀತಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಬೇಕು, ಅದರಲ್ಲೂ ಕೂಡ ತ್ರಿಭಾಷಾ ಸೂತ್ರ ಇರುವಂಥದ್ದು ದ್ವಿಭಾಷಾ ಸೂತ್ರ ಆಗಬೇಕು ಅಂತ ಹೇಳಿ ಕರವೇ ನಿನ್ನೆಯಿಂದಲೂ ಕೂಡ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದೆ. ಸದ್ಯ ಇದರ ಬಗ್ಗೆ ಮಾತನಾಡೋದಕ್ಕೆ ಕರವೇ ರಾಜ್ಯಾಧ್ಯಕ್ಷರಾಗಿರುವಂಥ ನಾರಾಯಣಗೌಡರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಅಹೋರಾತ್ರಿ ಧರಣಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಸರ್ಕಾರದಲ್ಲಿ ಏನೆಲ್ಲ ಒತ್ತಾಯ ಮಾಡ್ತೀರಾ? ದ್ವಿಭಾಷಾ ಸೂತ್ರ ಜಾರಿಗೆ ಬರಬೇಕು ಅನ್ನುವ ಆಗ್ರಹ ಕರ್ನಾಟಕ ರಕ್ಷಣಾ ವೇದಿಕೆಯ ಆಗ್ರಹ. ದ್ವಿಭಾಷಾ ನೀತಿ ಯಾಕೆ ಜಾರಿಗೆ ಬರಬೇಕು ಅನ್ನುವಾಗ ಇವತ್ತು ಅನೇಕ ರಾಜ್ಯಗಳಲ್ಲಿ ದ್ವಿಭಾಷಾ ಸೂತ್ರ ಜಾರಿಯಲ್ಲಿದೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ತ್ರಿಭಾಷಾ ಸೂತ್ರ ನಾವು ಇವತ್ತು ಒಪ್ಪಿಕೊಂಡ ಕಾರಣ ಪ್ರತಿ ವರ್ಷ SLC ಪರೀಕ್ಷೆಯಲ್ಲಿ ನಮ್ಮ ನಾಡಿನ ವಿದ್ಯಾರ್ಥಿಗಳು, ಲಕ್ಷಾಂತರ ವಿದ್ಯಾರ್ಥಿಗಳು ಹಿಂದಿ ಒಂದು ಭಾಷೆಯಿಂದ SLCಯಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ. 1923ರಲ್ಲಿ SLCಯಲ್ಲಿ ಹಿಂದಿ ಭಾಷೆಯಿಂದ ಫೇಲ್ ಆದಂಥ ವಿದ್ಯಾರ್ಥಿಗಳು 97,000. 2024ರಲ್ಲಿ ಅದೇ SLCಯಲ್ಲಿ ಒಂದು ಹಿಂದಿ ಭಾಷೆಯಿಂದ ಫೇಲ್ ಆದಂಥ ವಿದ್ಯಾರ್ಥಿಗಳು 1,20,000. ಪ್ರತಿ SLC ಪರೀಕ್ಷೆ ಸಂದರ್ಭದಲ್ಲಿ ನಮ್ಮ ನಾಡಿನ ವಿದ್ಯಾರ್ಥಿಗಳು ಹಿಂದಿ ಭಾಷೆಯಿಂದಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇದ್ದಾರೆ. ಇಂಥ ಹಿಂದಿ ಅಗತ್ಯ ಯಾಕೆ ಬೇಕು? ಹಿಂದಿಯ ಭಾಷೆಯ ಅನುಕೂಲಗಳು ಕರ್ನಾಟಕದ ಕನ್ನಡಿಗರಿಗೆ ಯಾವ ರೀತಿಯ ಅನುಕೂಲಗಳು? ಹಿಂದಿಯ ಭಾಷೆಯಿಂದಾಗಿ ರಾಜ್ಯದ ಮಕ್ಕಳ ಮೇಲೆ ತುಂಬ ಅನ್ಯಾಯ ಆಗುವಾಗ ನಮಗೆ ತ್ರಿಭಾಷಾ ಸೂತ್ರ ಸಾಕು, ದ್ವಿಭಾಷಾ ಸೂತ್ರ ಬೇಕು ಅನ್ನೋ ಚಳುವಳಿಯನ್ನು ನಾವು ಹಿಂದಿನಿಂದಲೂ ಮಾಡಿಕೊಂಡು ಬಂದಿದ್ದೀವಿ. ಮೊನ್ನೆ ಇಲ್ಲೇ ಫ್ರೀಡಮ್ ಪಾರ್ಕಲ್ಲಿ ಅವತ್ತು ನಾವು ಒಂದು ದಿನದ ಸಾಂಕೇತಿಕ ಚಳುವಳಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಮತ್ತು ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿತ್ತು. ಅದಾದ ನಂತರ ಸರ್ಕಾರ ಒಂದು ಸಮಿತಿಯನ್ನು ನೇಮಕ ಮಾಡಿತು. ದ್ವಿಭಾಷಾ ಸೂತ್ರ ಜಾರಿಗೆ ಬರೋದ್ರಿಂದ ನಾಡಿನ ಮಕ್ಕಳ ಮೇಲೆ ಯಾವ ರೀತಿಯ ಅನುಕೂಲ ಆಗುತ್ತೆ ಅನ್ನುವ ಸಮಿತಿಯನ್ನು ಮಾಡಿದ ಮೇಲೆ ಮೊನ್ನೆ ಆ ಸಮಿತಿ ಒಂದು ವರದಿ ಕೊಡ್ತು. ಮಾತೃಭಾಷಾ ಶಿಕ್ಷಣ ನೀತಿ ಜಾರಿಗೆ ಬರಬೇಕು, ಕನ್ನಡ ಇಂಗ್ಲೀಷು ಸಾಕು, ಹಿಂದಿ ಬೇಡ. ಹಾಗಾಗಿ ದ್ವಿಭಾಷಾ ನೀತಿ ಜಾರಿಗೆ ಬಂದರೆ ಈ ರಾಜ್ಯದ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಮೊನ್ನೆ ಆ ಸಮಿತಿ ವರದಿಯನ್ನು ಕೊಟ್ಟಂಥದ್ದು. ಹಾಗಾಗಿ ಇವತ್ತು ಆ ಸಮಿತಿ ಸರ್ಕಾರದ ಕೈಯಲ್ಲಿದೆ. ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಕೊಟ್ಟಂಥ ಮಾತು, ಹೋದ ಬಾರಿ ನಾರಾಯಣಗೌಡ್ರೆ ನಾನು ದ್ವಿಭಾಷಾ ಸೂತ್ರದ ಪರವಾಗಿದ್ದೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳು ನಮ್ಮ ನಿಯೋಗಕ್ಕೆ ಅವತ್ತು ಹೇಳಿದಂಥದ್ದು. ಈಗ ಸಮಿತಿ ವರದಿ ಕೊಟ್ಟಿರೋದ್ರಿಂದ ನಾನು ರಾಜ್ಯ ಸರ್ಕಾರವನ್ನು, ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತೀನಿ, ತಾವು ತಕ್ಷಣ ಸಚಿವ ಸಂಪುಟದ ಸಭೆ ಕರೆದು ದ್ವಿಭಾಷಾ ನೀತಿ ಜಾರಿಗೆ ಕಾನೂನುಬದ್ಧವಾಗಿ ನೀವು ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡಲಿಕ್ಕೆ, ಸರ್ಕಾರದ ಮೇಲೆ ಒತ್ತಡ ತರಲಿಕ್ಕೋಸ್ಕರ ನಿನ್ನೆ ಬೆಳಗ್ಗೆಯಿಂದ ಇವತ್ತಿನ ಸಂಜೆವರೆಗೂ ಈ ಚಳುವಳಿಯನ್ನು ಮಾಡ್ತಾ ಇದ್ದೀವಿ.
ಈ ಚಳವಳಿ ದ್ವಿಭಾಷಾ ಸೂತ್ರ ಜಾರಿ ಬರೋವರೆಗೂ ರಾಜ್ಯ ವ್ಯಾಪ್ತಿಯಲ್ಲಿ ಈ ಚಳವಳಿಯನ್ನು ತಗೊಂಡು ಹೋಗಬೇಕು ಅಂತ ಹೇಳಿ ಕರವೇ ತೀರ್ಮಾನ ಮಾಡಿದೆ. ಹಾಗಾಗಿ ಈ ಚಳವಳಿ ಮುಂದುವರಿಯುತ್ತೆ. ನನಗೆ ರಾತ್ರಿ ಮುಖ್ಯಮಂತ್ರಿಗಳು ಹೇಳಿದಾಗ ನಿಮ್ಮ ಮತ್ತೆ ನಿಯೋಗ ಸೋಮವಾರ ನನ್ನ ಭೇಟಿ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಸೋಮವಾರ ನಾನು ಮತ್ತೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀನಿ. ಇವತ್ತು ನೋಡಿ, ಮಹಾರಾಷ್ಟ್ರದಲ್ಲಿ BJP ಪಕ್ಷದ ಸರ್ಕಾರ ಇದ್ದರೂ ಸಹ ಅಲ್ಲಿ ದ್ವಿಭಾಷಾ ಸೂತ್ರ ಜಾರಿಗಿದೆ. ಹಾಗೆ ಪಕ್ಕದ ತಮಿಳುನಾಡಲ್ಲಿ ದ್ವಿಭಾಷಾ ಸೂತ್ರ ಜಾರಿಗಿದೆ. ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ದ್ವಿಭಾಷಾ ಸೂತ್ರ ಜಾರಿಗಿದೆ. ಹಾಗಾಗಿ ಕರ್ನಾಟಕದಲ್ಲಿ ಯಾಕೆ ತ್ರಿಭಾಷಾ ಸೂತ್ರ ನಮ್ಮ ಮೇಲೆ ಬಲವಂತದ ಹೇರಿಕೆ ಯಾಕೆ, ಅದನ್ನು ವಾಪಸ್ ಪಡೆದು ದ್ವಿಭಾಷಾ ಸೂತ್ರ ಜಾರಿಗೆ ಬರಬೇಕು ಅನ್ನೋದೇ ಈ ಚಳುವಳಿಯ ಮುಖ್ಯ ಉದ್ದೇಶ. ಹಾಗಾಗಿ ದ್ವಿಭಾಷಾ ಸೂತ್ರ ಜಾರಿ ಬರೋವರೆಗೂ ಈ ಚಳುವಳಿಯನ್ನು ಮುಂದುವರಿಸ್ತೀವಿ. ಈಗ ದ್ವಿಭಾಷಾ ಸೂತ್ರ ಜಾರಿ ಬರಬೇಕು ಅಂತ ಹೇಳಿದ್ರೆ ಯಾವ ಟೈಮಿಂದ ಬರಬೇಕು ಅಂತ? ಯಾಕಂದರೆ ಈಗಾಗಲೇ ಆಲ್ರೆಡಿ ಎಲ್ಲ ಕಡೆಯೂ ಪಠ್ಯ ಶುರುವಾಗಿದೆ. ವಿದ್ಯಾರ್ಥಿಗಳೆಲ್ಲ ಅರ್ಧದಲ್ಲಿದ್ದಾರೆ, ಅರ್ಧ ಓದ್ಕೊಂಡಿದ್ದಾರೆ, ಅರ್ಧ ಕೆಲವೊಂದಿಷ್ಟು ಕಡೆಗಳಲ್ಲಿ ಎಕ್ಸಾಮ್ಗಳು ಕೂಡ ಆಗ್ತಾ ಇದೆ. ಮುಂದಿನ ವರ್ಷದಿಂದನ ಹೇಗೆ? ಹೌದು, ಈಗ ಸಚಿವ ಸಂಪುಟದ ಸಭೆ ಆದ ನಂತರ ಸರ್ಕಾರ ಈ ಬಾರಿ ಘೋಷಣೆ ಮಾಡಿದ್ರೂ ಮುಂದಿನ ಏನು ಪರೀಕ್ಷೆಗಳು ಬರ್ತಾವಲ್ಲ ಆ ಸಂದರ್ಭಕ್ಕೆ ಮುಂದಿನ ವರ್ಷಕ್ಕೆ ಆಗ್ಲಿಂದಲಾದರೂ ದ್ವಿಭಾಷಾ ಸೂತ್ರ ಜಾರಿಗೆ ಬರಬೇಕು ಅನ್ನೋ ಒತ್ತಾಯ. ಹಾಗಾಗಿ ಅದ್ರ ಘೋಷಣೆ ಈಗ ಮುಖ್ಯಮಂತ್ರಿಗಳು ಮಾಡಲಿ ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತೀವಿ. ಮುಖ್ಯಮಂತ್ರಿಗಳು ಇದಕ್ಕೆ ಒಪ್ಕೊಂಡಿದ್ದಾರೆ ಆಲ್ರೆಡಿ. ಮುಖ್ಯಮಂತ್ರಿಗಳು ದ್ವಿಭಾಷಾ ಸೂತ್ರದ ಪರವಾಗಿದ್ದಾರೆ. ಆದರೆ ಸರ್ಕಾರದ ಕೆಲವು ವ್ಯಕ್ತಿಗಳು ಅವ್ರದ್ದು ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಇರೋದರಿಂದ ಒಂದಷ್ಟು ಅವರಿಗೆ ಮನವರಿಕೆಯನ್ನು ಮುಖ್ಯಮಂತ್ರಿಗಳು ಮಾಡಿಕೊಡ್ತಾರೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲರೂ ದ್ವಿಭಾಷಾ ಸೂತ್ರದ ಒಪ್ಪಿಗೆ ಮಾಡ್ತಾರೆ. ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗುತ್ತೆ, ದ್ವಿಭಾಷಾ ಸೂತ್ರ ಜಾರಿಗೆ ಬರುತ್ತೆ ಅನ್ನುವ ನಂಬಿಕೆ ನಮ್ಮದು. ಹಾಗಾಗಿ ಬರೋವರೆಗೂ ಈ ಚಳುವಳಿಯನ್ನು ಮುಂದುವರಿಸ್ತೀವಿ. ಸದ್ಯ ಇವಿಷ್ಟು ಕರವೇ ನಾರಾಯಣಗೌಡರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.